ಬಸಪ್ಪ ಅಂತ ಹೇಳ್ರಿ. ಈಗ ಫಿರೋಜಾಬಾದ್ ಆಯ್ತು, ಆಮೇಲೆ ಸರಡಿಗೆ ಆಯ್ತು, ನಾವು ಕೇಳ್ತಾ ಇದೀವಿ ಸಿಕ್ಕಾಪಟ್ಟೆ 3 ದಿನಗಳಿಂದ ಮಳೆ ಬಂದಿರೋ ಕಾರಣಕ್ಕಾಗಿ ನೀರಿನ ಮಟ್ಟ ಸಾಕಷ್ಟಿತ್ತು. ಹೌದ್ರಿ. ಇಲ್ಲಿ ನೋಡ್ತಾ ಇದ್ರು ಕೂಡ ಈಗಲೂ ಕೂಡ ನೀರಿದೆ ಸರ್. ಅದಾರಿ. ಏನೆಲ್ಲ ಸಮಸ್ಯೆಗಳ ಬಂತು? ಸಮಸ್ಯೆ ಅಲ್ಲಕ್ಕೇನ್ರಿ, ನೀರ್ ಬಂದಿರೋದ್ರಿಂದ ಎಲ್ಲಾ ಮನೆಗಳು ಮುಳುಗ್ ಬಿಟ್ಟವ್ರಿ. 100-200 ಮನೆ ಮುಳುಗ್ ಬಿಟ್ಟವ್ರಿ. 100-200 ಮನೆಗಳು ಪೂರ್ತಿ ಆ ಕಡೆ ಎಲ್ಲಾ ನೀರಾಗೆ ಅದಾವ್ರಿ ಇಲ್ಲಿ ಹೋದ್ರ ನೀವು. ಬಟ್ ಈ ಕಡೆಯಿಂದ ದಾರಿ ಇಲ್ಲ, ಈ ಕಡೆಯಿಂದ ಒಳಗಡೆಯಿಂದ ಹೋಗ್ಬೇಕಾಗ್ತದೆ. ಈಗ ಮನೆಯಲ್ಲಿ ನೀರು ಯಾರಿಗೆ ನುಗ್ಗಿದಾವೆ ಅವರೆಲ್ಲ ಏನ್ ಮಾಡಿದಾರೆ? ಅವ್ರನ್ನ ಏನು ಬೇರೆ ಕಡೆ ಹೋಗಿದಾರ ಅಥವಾ ಏನಿಲ್ರಿ, ಇಲ್ಲಿ ಯಾರೋ ಅಕ್ಕಪಕ್ಕದವ್ರಿಗೆ ಸಹಾಯ ಕೇಳ್ಕೊಂಡ್ ಬೇರೆಯವ್ರ ಮನೆಯಲ್ಲೆಲ್ಲ ಶಿಫ್ಟ್ ಮಾಡ್ಬಿಟ್ಟಿದಾರೆ ಸಾಮಾನುಗಳು. ಅವ್ರವ್ರ ಬೇಕಾದವ್ರ ಮನೇಲೆಲ್ಲ ಇದಾರ. ಊಟ ತಿಂಡಿ ಏನ್ ಇಲ್ಲೇನ ಗಂಜಿ ಕೇಂದ್ರ ಓಪನ್ ಮಾಡಿದ್ರಂತ. ಗಂಜಿ ಕೇಂದ್ರದಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋರು ಹೋಗಿದಾರ. ಯಾರ್ಯಾರು ಅಡ್ಜಸ್ಟ್ ಇರೋರ್ ಮನೆಗೆ. ಫಿರೋಜಾಬಾದ್ ಗ್ರಾಮ ಇದು ಜೇವರ್ಗಿ ಹೈವೇ ರಸ್ತೆಯಲ್ಲಿ ಬರ್ತಿರ್ತಕ್ಕಂಥ ಗ್ರಾಮ. ಕಲಬುರಗಿ ತಾಲೂಕಿನಲ್ಲಿ ಬರ್ತಿರ್ತಕ್ಕಂಥದ್ದು ಮತಕ್ಷೇತ್ರ ಅಫಜಲ್ಪುರ. ಈಗಲೂ ಕೂಡ ನೀರಿನ ಪ್ರಮಾಣ ಸಾಕಷ್ಟು ಇದ್ದಿರ್ತಕ್ಕಂಥದ್ದು. ಅವ್ರು ಹೇಳಿದ್ರು ಸುಮಾರು 100 ಮನೆಗಳು ಮುಳುಗಡೆ ಆಗಿದ್ದಾವೆ, ಗುಡಿ ಗುಂಡಾಂತರಗಳು ಮುಳುಗಡೆ ಆಗಿದ್ದಾವೆ. ಮನೆಯಲ್ಲಿ ನೀರು ಹೋಗಿರುವ ಕಾರಣಕ್ಕಾಗಿ ಅವರವರ ಸಂಬಂಧಿಕರ ಮನೆಯಲ್ಲಿ ಏನಪ್ಪಾ ಅಂದ್ರೆ ಆಶ್ರಯವನ್ನ ಪಡೆತಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಊಟಕ್ಕೆ ಅಂತಂದ್ರೆ ಈ ಗಂಜಿ ಕೇಂದ್ರ ಏನ್ ಶಾಲೆಯಲ್ಲಿ ತೆಗೆದಿದ್ದಾರೆ ಅಲ್ಲಲ್ಲಿ ಅವರು ಏನಪ್ಪಾ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ತಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗಲೂ ವಾಸ್ತವ ಸುಮಾರು 3 ದಿನಗಳ ನಂತರವೂ ಕೂಡ ಪರಿಸ್ಥಿತಿ ಏನ ಕಂಟ್ರೋಲಿಗೆ ಬಂದಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸಂಪೂರ್ಣವಾಗಿ ಸಾಕಷ್ಟು ಮನೆಗಳಿಗೆ ನೀರನ್ನ ನುಗ್ಗಿರ್ತಕ್ಕಂಥದ್ದು. ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಾ ಸರ್? ಯಾರಾದ್ರೂ ಬಂದ್ ಭೇಟಿ ಆಗಿದ್ರ? ವಿಸಿಟ್ ಮಾಡ್ತಾರೆ, ಹಂಗೇನಿಲ್ರಿ. ಬಂದಿದಾರ, ಬರ್ತಾರ, ನೋಡ್ಕೊಂತಾರ, ಹೋಗ್ತಾರ. ಹೋಗ್ತಾರ. ಕೆಲಸ ಏನ್ ಮಾಡಂಗಿಲ್ಲ. ಕೆಲಸ ಏನ್ ಮಾಡ್ತಾರೆ? ಏನ್ ಯಾವ್ದು ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಅದಿಟ್ಟು ಗಂಜಿ ಕೇಂದ್ರ ಮಾಡ್ಯಾರ, ಅಲ್ಲಿ ಊಟ ಮಾಡೋರ್ ಮಾಡ್ತಾರ. ಇಲ್ಲ ಅಂತಂದ್ರ ಯಾರು ಸಂಬಂಧಿಕರ ಮನೇಲಿ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದು ಪರಿಸ್ಥಿತಿ. ಹೇಗೆ ಅಂತಂದ್ರೆ ನೋಡ್ಬೋದು, ಇಲ್ಲೆಲ್ಲ ಹೆಣ್ಮಕ್ಳು ಕೂತ್ಕೊಂಡಿದ್ದಾರೆ. ಅವರವರ ಕಷ್ಟ ಅವರವರಿಗೇ ಗೊತ್ತಿರುತ್ತೆ. ಯಾಕಂತ ಕೇಳಿದ್ರೆ ಒಂದು ಹೊತ್ತಿನ ಊಟ ಒಂದ್ ವೇಳೆ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತೀವಿ. ಆದ್ರೆ ಊರಿಗೆ ಊರು ಸುಮಾರು 3 ದಿನಗಳ ಕಾಲ 100 ಮನೆಗಳು ಜಲಾವೃತಗೊಂಡ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ? ಎಲ್ಲಿ ಆಶ್ರಯವನ್ನ ಪಡಿಬೇಕು? ಏನ್ರವ ನಿಮ್ಮ ಹೆಸರ? ನಿಮ್ ಮನೆ ಎಲ್ಲಿದ್ರವ? ಇದೇ ಮನೆಗೆ ನೀರ್ ಬಂದಿವ್ರ ಒಳಗ? ಹಾ, ಅಂದ್ರೆ ಬಾಳ ಹೈರಾಣ ಆಗೈತ್ರಿ. ಹೈರಾಣ ಆಗ್ಯದ್ರಿ. ಮತ್ ಏನ್ ಮಾಡ್ಬೇಕ್ರಿ? ಎಲ್ಲಾರು ಬರೋದು ಹೋಗೋದ್ ಬರ್ತಾರ. ಯಾರು ಬಡ್ರಿ ಸಹಾಯ ಮಾಡ್ರಿಲ್ಲ ಬಟ್ರಿಲ್ರಿ. ಯಾರಾದ್ರೂ ಬಂದ ಕಿಶಿಂದ ಹೆಲ್ಪ್ ಮಾಡ್ಯಾರ? ಬರೋದು ಹೋಗೋದ್ರಿ. ಯಾರು ಏನು ಬಂದು ಏನು ಮಾಡೋರಿಲ್ರಿ, ಬಿಡೋರಿಲ್ರಿ. ನಮಗ್ ಬಂದದ್ರಿ ಇದು ಕುರಿ ದನ ಎಲ್ಲ ಒಟ್ಟು ಕಲ್ಲಿ ರೋಡಿನ ಮೇಲೆ ಹಾಕಿವ್ರಿ, ಕುಂತೀವ್ರಿ. ಇಲ್ಲಿ ಬಾಳ ಬಂಧನ ಅದಾರಿ ನಮ್ಗ. ಯಾ ಕಾಲಕ್ಕೂ ಮನಿ ಕೊಟ್ಟಿ ನಮ್ಮನೆ ಬಂದಿದ್ದಿಲ್ಲ. ನಮ್ ಮನಿ ಎಲ್ಲಾರ ಬಟ್ಟಿಗೆ 4 ಮಂದಿ ಮಕ್ಕಳು ಇದ್ರೂ ಸುಖನೇ ಇಲ್ರಿ ನಮ್ಗ. ಈಗ ನಿಮ್ ಮನಿ ಇಲ್ಲ ಏನ್ರಿ? ಮನಿ ಕೊಟ್ಟಿಲ್ರಿ, ಸರ್ಕಾರ ಕೊಟ್ಟದ್ರಿ. ಅವಾಗ ಮಂದಿಗೆ ನಮಗ್ ಮುಣಗಾಕಿಗೆ ಕೊಟ್ಟಿಲ್ರಿ. ಅವ್ರು ಬರ್ತಾರ, ನೋಡ್ತಾರ, ಅಜ್ಜಿ ಹೊರಗಾಗಂತಾರ, ಹೊರಗ್ ಮಾಡ್ತಾರ, ಹೋಗ್ತಾರ. ಈಗ ಹೊರಗ್ ಮಾಡೇ ಹೋಗ್ಯಾರಿ. ನಾನು ಒಳಗ ಇದ್ದಾಕಿ. ಈಗ ನೀವ್ ಎಲ್ಲಿದ್ದೀರಿ? ಈಗ ಎಲ್ಲಿರ್ಲಾತ್ತೀರಿ? ಹಿಡಿದಿರಿ ನೀವು ಅಲ್ಲಿ? ಮನಿನ ಕೊಡಲ್ರಿ ನಮ್ಗೆ ಯಾರು. ಬಾಡಿಗೆ ಇದ್ದೀರಲ್ಲಿ? ಮಕ್ಕಳ ದಂಡದ ಅನ್ನೋದು ಕೊಡಲ್ರಿ. ಒಬ್ರು ಇಬ್ರು ಇದ್ದಾರಿ, ಒಂದ್ ಶಟರ್ದಾಗ ಇರ್ತಾರ. ನಾವೇನ್ ಮಾಡ್ಬೇಕ್ರಿ? 3 ಗಂಡಸ ಮಕ್ಕಳು, 3 ಸತ್ಯರು, 3 ಅಂಕರ, ಅವ್ರಿಗೆ 9 ಮೊಮ್ಮಕ್ಕಳು. ಎಲ್ಲಿ ಬೆಳಿಬೇಕ್ರಿ ನಾವು? ಊಟ ತಿಂಡಿ ವ್ಯವಸ್ಥೆ ಹೆಂಗ್ರಿ? ಮತ್ತ ಏನಾರ 3 ದಿನ ಮಾಡಿವ್ರಿ. ಅಲ್ಲಿ ಕರ್ಕೊಂಡ್ ಹೋಗಿ ರಾತ್ರಿ ಮಾಡಿ ಹೋಗಿ ಉಂಡು ಬಂದೀವ್ರಿ, ಕುಂತೀವ್ರಿ. ನಮಗ ಅಕ್ಕರ ತಣ್ಣ ಗಾಳಿ ಅವಕ್ಕರ ಜಡ್ಡೆ ಬರ್ಲಕತ್ತದ್ರಿ. ಹಿಂಗದ ನೋಡ್ರಿ ನಮ್ದು. ಸುಮಾರು 3 ದಿನಗಳಿಂದ ಇದೇ ಪರಿಸ್ಥಿತಿ ಇದೆ. ಫಿರೋಜಾಬಾದ್ ಗ್ರಾಮದಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಮನೆಯಲ್ಲಿ ನೀರುಗಳು ನುಗ್ಗಿದ್ದಾವೆ. ನಮ್ಮ ಮನೆಗೆ ಒಕ್ಕಂದ್ರ ನೋಡ್ರಿ. ನಿಮ್ ಮನೆಗೆ ಬೇಕಾದ್ರ ನೋಡ್ರಿ ಬಂದು. ಈಗ ಬಿ ಏನ ಕಮ್ಮ ಆಗ್ಯಾವ? ಬಕ್ಕಳು ಇದ್ದು ರಾತ್ರಿ ಬೆಳತನ ಇಳ್ದಾವ್ರಿ. ಹೆಂಗ್ ಮಾಡಿದ್ರಿ? ಮತ್ತೆ ರಾತ್ರಿ ಮನೆಗೆ ಉಳಿದ್ರಲ್ಲಿ? ಊಟ ಇಲ್ರಿ, ಕುಂತಿ ಮಕ್ಕಳು ನಾವು ಮುಂದಕ್ಕೆ ಕುಂತಿ. ಏನ್ ಮಾಡಮ್? ಊಟ ಇಲ್ರಿ? ಕೊಟ್ರ ಉಂಡ್ ಬರ್ತೀವಿ ಒಂದ್ ಟೈಮ್. ಅಲ್ಲಿ ಚೆಂತನ ಇಲ್ವಮ್ಮ ನಮ್ಮ ಮನೆ ನಾವ್ ಕೈಕೊಂತ ಕುಂತೀವಿ. ಮಕ್ಳು ಕಳಿಸ್ತೀವಿ ಉಂಡ್ ಬಾ ಅಂತ. ಅಲ್ಲಿ ಕಳ್ಸಿ ಊಟ ಮಾಡ್ಕೊಂಡ್ ಬರ್ತಾರ್ರಿ ಅವ್ರು. ಏನ್ ಮಾಡ್ಬೇಕ್ರ? ಬರ್ತಾರ, ಓದ್ತಾರ. ಏನ್ ಯಾರು ಮಾಡಲಾಗ್ಯದ? ಓದ್ತಾರ್ರಿ, ತಮ್ಮನಿ ತಾ ಓದ್ತಾರ, ಮಾಡ್ತೀವಿ ಅಂತಾರ, ಓದ್ತಾರ. ಯಾರು ಬಂದ್ರ ಲೆಕ್ಕಕ್ಕೆ ಇಲ್ರಿ. ಮತ್ ಹಿಂಗಾದ್ರೆ ಹೆಂಗ್ ಮಾಡ್ಬೇಕ್ರಿ? ನಾ ಬಡವ್ರು ಹೋಗೋದಿಂದ ಉಳ್ದಾರ ನೋಡ್ರಿ. ಒಳಗಿ ಏನ್ ಮಾಡ್ಬೇಕ್ರಿ? ಕೊಡರಿ ಕೊಡ್ತಾರ, ನಮ್ಮಂತ ಕೊಡ ನೋಡ್ರಿ. ಹಾ ರೀ, ಏನ್ ಮಾಡ್ಬೇಕ್ರಿ?
ಇಲ್ಲ ಹಂಕತನ ಈಗ ಮನ್ಯಾಗ ನೀರ್ ಬಂದಾವಲ್ಲ ಅಲ್ಲಿ ಆಶ್ರಯ ಆದ್ರೆ ಸ್ವೆಟರ್ ಹಿಡಿದು ನಾವ್ ರೂಮ್ ಹಿಡಿದಿವ್ರಿ ಎಲ್ಲಾ ಸಾಮಾನಿಗೆ ಮನ್ಯಾಗ ಹಚ್ಚಿಗಿಸಿ ಬಂದಿವ್ರಿ. ಅಂದ್ರೆ ರಾತ್ರಿ ಮಕ್ಕೊಳಕ್ ಬಿ ಬಾಳ ಅಸ್ತವ್ಯಸ್ತ ಆಗತದ ನಿಮ್ಗೆ. ಹೆಂಗೆ ಆಗ್ಯದ ನಮಗ. ನಿಮ್ ಮನಿ ಎಲ್ಲದ್ರ ಕೊರೆ ಮನೇಲಿ ಒಳಕದ್ರ ದುಕಾನ ಹೌದನ್ರಿ? ನಿಮಗ್ ಬಿ ಹೈರಾಣ ಆಗ್ಯದ ಬಾಳ್ರಿ. ಹೈರಾಣ್ರಿ ಎಲ್ಲಾ ಮಕ್ಕಳು ಮರಗಳು ಊಟ ಎಲ್ಲ ಏನಿಲ್ಲ ಮನಾರ್ 100 ಮಂದಿ ಬರ್ತಾರೆ ಸುಮ್ ನೋಡ್ಕೋದ್ ಹೋಗ್ತಾರೆ ಯಾರೇನ್ ಮಾಡದ್ರ ಕಿಸಿಲ್ಲ. ಈ ನಮ್ಮನೆ ಎಂದ ಬಂದಿಲ್ರಿ ಹೊಳಿ ಇದೇ ಫಸ್ಟ್ ಈ ನಮ್ಮನೆ ಬಂದದ ಹೊಳಿ. ಯಾವಾಗ ಬಂದ್ರನ ಅಲ್ಲಿ ಅದ್ರ ಚೆಕ್ ಓದ್ತದ್ರಿ ಹೊಳಿ ಬಂದ್ರನ ಇದೇ ಮಂತ್ರ ಪೂರಾ ಬಂದದ್ರಿ. ಹಾ ರೀ ಸಣ್ಣ ದೊಡ್ಡ ಮಕ್ಳು ಕರ್ಕೊಂಡ್ ಮಕ್ಕೊಂತೀರಿ ರಾತ್ರಿ ಬಂತಂದ್ರ ಯಾರ ಹತ್ತಾರ್ರಿ ಕರ್ಕೊಂಡ್ ಹೋಗೋದಂದೆ ಉಳ್ತದ್ರಿ. ಸಾಮಾನ್ ಹೊಲಕ್ ಮನುಷ್ಯರ್ ಉಳಿದ್ರ ಸಾಕಾಯ್ದ್ರಿ ನಮಗ. ಹೌದಾ ಇಲ್ರಿ? ಬಿಡು ಮನುಷ್ಯರ್ ಉಳಿದ್ರೆ ಯಾವಾಗಾದ್ರ ಮುಂದ ಅನುಭವಿಸ್ಬೋದು. ಈಗ ಹೋದ್ರ ಏನ್ ಮಾಡ್ಬೇಕ್ರಿ? ಮಕ್ಳು ತಗೊಂಡ್ ಸಣ್ಣ ಸಣ್ಣ ಮಕ್ಳು ಕರ್ಕೊಂಡ್ ಮಕ್ಕೊಂತೀವಿ ಮನ್ಯಾಗ. ರಾತ್ರಿ ಬಂದ್ ಮಕ್ಕೊಂಡ ನೀವ್ ಮಕ್ಕೊಂದಾಗ ಬಂದವ್ರಿ ಮತ್ ರಾತ್ರಿನ ಹೋಗಿವಿ ನಾವ್ ಮನಿಗೆ ಬಿಟ್ಟು ಹೋಗಿವ್ರಿ ನಾವ್. ಹಾ ರೀ ವೀಕ್ಷಕರೇ, ಇದು ಫಿರೋಜಾಬಾದ್ ಗ್ರಾಮಸ್ಥರ ಅಳಲು. ಸಣ್ಣ ಸಣ್ಣ ಮಕ್ಕಳಿದಾವೆ. ರಾತ್ರಿ ಹೊತ್ತಲ್ಲಿ ಅವರು ಎಲ್ಲೋ ಶೆಟರ್ ಅಲ್ಲಿ ಅಥವಾ ಯಾರೋ ಸಂಬಂಧಿಕರ ಮನೆಯಲ್ಲಿ ಹುಡುಕಾಡ್ತಾ ಹೋಗಿ ನಿದ್ದೆಯನ್ನು ಮಾಡ್ತಾ ಇದ್ದಾರೆ. ಹೊಟ್ಟೆಗೆ ಕೂಳು ಊಟ ಮಾಡ್ಬೇಕು ಅಂದ್ರೆ ಒಂದು ಬಾರಿ ಊಟ ಮಾಡ್ಕೊಂಡು ಆ ಗಂಜಿ ಕೇಂದ್ರದತ್ತ ಮುಖ ಮಾಡಿದ್ದಾರೆ. ಆದ್ರೆ ವಾಸ್ತವ ಏನು ಅಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂಥ ಅಧಿಕಾರಿಗಳು ಅಥವಾ ರಾಜಕಾರಣಿಗಳಾಗಲಿ ಬರೇ ಬಂದು ನೋಡಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ನಮಗ್ ಅವಶ್ಯಕತೆ ಏನಿದೆ ಅದನ್ನ ಕೊಡೋ ಚಿಂತನೆ ಮಾತ್ರ ಅವ್ರು ಮಾಡ್ತಾ ಇಲ್ಲ ಅನ್ನುವ ಶಾಪವನ್ನ ಈ ಸಂದರ್ಭದಲ್ಲಿ ಹಾಕ್ತಾ ಇದ್ದಾರೆ. ಇದು ವಾಸ್ತವ. ಕೇವಲ ಒಂದು ಗ್ರಾಮ ಅಲ್ಲ, ನೂರಾರು ಗ್ರಾಮಗಳು ಜಲಾವೃತಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನೋ ಎಸಿ ರೂಮಲ್ಲಿದ್ದೀರಿ, ನೀವೇನೋ ಸಿಟಿಯಲ್ಲಿದ್ದೀರಿ, ನಿಮ್ಮ ಮನೆಗಳು ಸುರಕ್ಷಿತವಾಗಿದ್ದಾವೆ. ಆದ್ರೆ ಇಲ್ಲಿರ್ತಕ್ಕಂಥ ಜನರ ಪಾಡು ಅದು ನಾಯಿ ಪಾಡು ಅಂತ ಹೇಳ್ಬೇಕಾಗತ್ತೆ. ಜಾನುವಾರುಗಳ ಪಾಡು ಕೂಡ ಕೇಳ್ತಿರೋದು. ಅವುಗಳಿಗೆ ಮೇವು ಇಲ್ಲ. ಜೊತೆಗೆ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳ ಪರಿಸ್ಥಿತಿ ಹೇಗೆ? ದೊಡ್ಡವರು ಮಾತಾಡಿ ಭಿಕ್ಷೆ ಬೇಡಿ ಏನಾದ್ರೂ ಅನ್ನವನ್ನ ತಿನ್ಕೋಬಹುದು, ಸಣ್ಣ ಮಕ್ಕಳು ಏನ್ ಮಾಡ್ಬೇಕು? ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಫಿರೋಜಾಬಾದ್ ಗ್ರಾಮದಲ್ಲಿ ಇರ್ತಕ್ಕಂಥದ್ದು. ನೀವು ಕೇವಲ ನಿಮ್ಮ ಗಾಡಿಗಳಿಗೆ ಪೆಟ್ರೋಲ್ ಹಾಕಿ ಡೀಸೆಲ್ ಹಾಕಿ ಓಡಾಡಿಸಿ ಸರ್ಕಾರದ ಬೊಕ್ಕಸ ಖಾಲಿ ಮಾಡಬೇಡಿ. ಯಾವ ಸ್ಥಳಕ್ಕೆ ಹೋಗಿರ್ತೀರಿ ಅಟ್ಲೀಸ್ಟ್ ನಿಮ್ಮ ಕಿಸೆಯಲ್ಲಿರ್ತಕ್ಕಂಥ ದುಡ್ಡಾದರೂ ಖರ್ಚು ಮಾಡಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ಮಾಡ್ತಿರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ರೆ ನೀವು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಅಧಿಕಾರಿಗಳೇ. ಸುಮ್ಮನೆ ಗಾಡಿ ತಗೊಂಡು ತಿರುಗಾಡೋದಕ್ಕಿಂತ ನಿಮ್ಮ ಕಿಸೆಯಲ್ಲಿರ್ತಕ್ಕಂಥ ದುಡ್ಡು ಖರ್ಚು ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ.